ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಮೇಂಟೆನೆನ್ಸ್ ಮಾಡಬೇಕು ಅನ್ನೋ ಸೆನ್ಸ್ ಇಲ್ಲ. ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಬಸ್ ದುರಂತ ಪ್ರಕರಣ. ದುರಂತಕ್ಕೂ ಮುನ್ನ ಬಸ್ನ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ಟೋಲ್ ಗೇಟ್ ಪಾಸ್ ಮಾಡಿದಂಥ ಬಸ್ನ ದೃಶ್ಯ ಲಭ್ಯ ಆಗಿರುವಂಥದ್ದು. ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಏನು ಬಸ್ನ ದುರಂತ ಸಂಭವಿಸಿತೋ ಆ ಬಸ್ ಟೋಲ್ ಗೇಟ್ ದಾಟಿದಂಥ ವಿಜುವಲ್ಸ್ ಸಿಕ್ಕಿದೆ. ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿರುವಂಥದ್ದು. ಚೆನ್ನಾಗಿತ್ತಲ್ಲ ಬಸ್ಸು. ಆ ಸಂದರ್ಭದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾಗ ಸಿಕ್ಕಂಥ ದೃಶ್ಯ ಇದು. ದುರಂತಕ್ಕೂ ಸ್ವಲ್ಪ ಹೊತ್ತು ಮುಂಚೆ ಎಲ್ಲವೂ ಸರಿ ಇತ್ತು. ಟೋಲ್ ಗೇಟ್ ಪಾಸ್ ಮಾಡಿರುವಂಥ ದೃಶ್ಯ ಲಭ್ಯ ಆಗಿದೆ. ಇದಾಗಿ ಕೆಲವು ಕ್ಷಣಗಳಲ್ಲಿ ದುರಂತ ಸಂಭವಿಸಿರೋದು. ಕೆಲವು ಹೊತ್ತಲ್ಲಿ ದುರಂತ ಸಂಭವಿಸಿರೋದು. ಇದು ಟೋಲ್ ಗೇಟ್ ದಾಟ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರ. ಇದೇ ಬಸ್ಸು ಸುಟ್ಟು ಕರಕಲಾಗಿ ನಿಂತಿದೆಯಲ್ಲ, ಇದೇ ಬಸ್. ಸ್ವಲ್ಪ ಹೊತ್ತಿನ ಮುಂಚೆ ಎಲ್ಲವೂ ಸರಿ ಇತ್ತು. 2 ಗಂಟೆ ಸುಮಾರಿಗೆ ಈ ಬಸ್ಸು ಟೋಲ್ ಗೇಟ್ ದಾಟಿದೆ. 3:05, 3:10ಕ್ಕೆ ಸುಟ್ಟು ಕರಕಲಾಗಿ ನಿಂತಿದೆ. ನೀವು ಎರಡೂ ವಿಂಡೋವನ್ನು ಗಮನಿಸ್ತಾ ಇದ್ದೀರಾ. ಮೊದಲಿಗೆ ಎಲ್ಲವೂ ನಾರ್ಮಲ್ ಆಗಿದ್ದಿದ್ದು, ಟೋಲ್ ಗೇಟ್ ದಾಟ್ತಾ ಇದ್ದಿದ್ದು. ಇನ್ನೊಂದು ಸುಟ್ಟು ಕರಕಲಾಗಿ ಬೆಂಕಿ ಹೊತ್ಕೊಂಡು ಉರಿತಾ ಇರೋದು ನೋಡಿ. ಈ ಬಸ್ನಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅಂತಂದರೆ, ಒಂದು ಬೈಕಿಗೆ ಡಿಕ್ಕಿ ಹೊಡೆಯುತ್ತೆ, ಇಂಧನ ಸೋರಿಕೆ ಆಗುತ್ತೆ, ಇಮಿಡಿಯೇಟಾಗಿ ಬೆಂಕಿ ಹೊತ್ಕೊಳ್ಳುತ್ತೆ, ಡೋರ್ ಲಾಕ್ ಆಗುತ್ತೆ. ಸೊ ಅದಾದಮೇಲೆ ಯಾರು ಹೊರಗೆ ಬರೋದಕ್ಕಾಗಲ್ಲ. ಕಷ್ಟಪಟ್ಟು ಹೆಂಗೋ ಕೆಲವರು ಸೇಫ್ ಆಗಿದ್ದಾರೆ, ಒಂದು 20 ಜನ. ಆ 20 ಜನ ಉಳಿದಿದ್ದು ಕೂಡ ನಿಜವಾಗ್ಲೂ ಅದೃಷ್ಟ, ಲಕ್ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಆದರೆ ಇನ್ನುಳಿದವರು 20 ಜನ ಹೊರಗಡೆ ಬರ್ಬೇಕಾರೆ ಇನ್ನುಳಿದವ್ರು ಎಲ್ಲ ಹೊರಗಡೆ ಬರ್ತಾರೆ. ಅಷ್ಟರೊಳಗೆ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ನೋಡ್ತಾ ಇದ್ದ ಹಾಗೆಯೇ ಎಲ್ಲ ಕೂತಲ್ಲಿ ನಿಂತಲ್ಲಿ ಓಡಾಡ್ತಾ ಇದ್ದಲ್ಲೇ ಸಾವನ್ನಪ್ಪಿದ್ದಾರೆ. इधर तक कर्नूल तक ड्रॉप करते बोला, मैं तो अभी बट हम लोग कुछ देर तक हैदराबाद जाना है, किधर जाना है। इधर तक कर्नूल तक ड्रॉप करते बोला, मैं तो अभी बट हम लोग कुछ देर तक हैदराबाद जाना है, किधर जाना है। इधर तक कर्नूल तक ड्रॉप करते बोला. ನೋಡಿ, ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರವರ ಫ್ಯಾಮಿಲಿಯವರಿಗೆ ಇದೀಗ ವಿಷಯವನ್ನು ತಲುಪಿಸಲಾಗಿದೆ. ಈಗ ಫ್ಯಾಮಿಲಿಯವರು ಪಾಪ ಆ ಮೃತದೇಹಗಳಲ್ಲಿ ಗುರುತು ಹಚ್ಚಬೇಕು, ನಮ್ಮವರು ಇವರೇನೆ ಅಂತ. ಹೇಗೆ ಗುರುತು ಹಚ್ತಾರೆ ಹೇಳಿ ನೋಡೋಣ. ಎಲ್ಲ ಸುಟ್ಟು ಕರಕಲಾಗಿ ಹೋಗಿದೆ. ಪಾಪ ಆ ಕುಟುಂಬಸ್ಥರಿಗೆ ಇನ್ನೂ ಹಬ್ಬದ ಮೂಡ್ನಲ್ಲೇ ಇದ್ದರು. ಅಷ್ಟು ಬೇಗಲೇ ಈ ಒಂದು ದುರಂತ ಸಂಭವಿಸಿರೋದು. ನಿಜವಾಗ್ಲೂ ಕೂಡ ಇದನ್ನು ಹೇಗೆ ಸಹಿಸ್ಕೊಳ್ತಾರೋ ಗೊತ್ತಿಲ್ಲ. ನಿನ್ನೆವರೆಗೂ ಎಲ್ಲ ಸರಿ ಇತ್ತು. ಮನೆಯಲ್ಲೆಲ್ಲ ಒಟ್ಟಿಗೆ ಸಂಭ್ರಮದಿಂದ ಆಚರಣೆಗಳನ್ನು ಮಾಡಿದ್ದಾರೆ. ಆನಂತರ ಇವತ್ತು ಬೆಳಗ್ಗೆ ಅವರು ಬೆಂಗಳೂರು ತಲುಪೋದಕ್ಕಿಂತ ಮುಂಚಿತವಾಗಿ ನಿಮ್ಮವ್ರ ಪ್ರಾಣನೇ ಹೋಗಿದೆ, ಬಸ್ಸಿಗೆ ಬೆಂಕಿ ಬಿದ್ದು ಸುಟ್ಟು ಹೋಗಿದೆ ಅಂತಂದಾಗ ಆ ಫ್ಯಾಮಿಲಿಯವರು ಹೆಂಗೆ ತಡ್ಕೊಳ್ಬೋದು? ಅಟ್ಲೀಸ್ಟ್ ಕೊನೆಯ ಹಂತದಲ್ಲಿ ಮುಖನಾದರೂ ನೋಡೋಣ ಅಂತಂದರೆ ಮುಖವೂ ಪರಿಚಯ ಸಿಗದ ರೀತಿಯಲ್ಲಿ ಸುಟ್ಟು ಕರಕಲಾಗಿ ಹೋಗಿದೆ. ಕೆಲವು ಕುಟುಂಬಸ್ಥರಿಗೆ ಇದೀಗ ಮೃತದೇಹಗಳನ್ನು ಪತ್ತೆ ಹಚ್ಚೋದೇ ಒಂದು ದೊಡ್ಡ ತಲೆನೋವಾಗಿರೋದು.